ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಕ್ವಾಟ್ಲೆಯವರು ಹೇಳ್ತಾರೆ, ನಮ್ಮ ಅಜ್ಜವನ ಬಗ್ಗೆ ಒಳ್ಳೆ ಪದ ಕಟ್ಟಿ ಹಾಡು ಹೇಳ್ಬೇಕು ನೀನು. ನಮ್ಮ ಅಜ್ಜಿ ಸಾಮಾನ್ಯದವಳಲ್ಲ, ಬಾಳಿ ಬದುಕಿದ್ದೋಳು. ಆಗ ಅಲ್ಲಿ ಹಾಡು ಹೇಳಕ್ಕೆ ಬಂದಿರೋ ಹೆಂಗ್ಸ್ ಹೇಳ್ತಾರೆ, ಅದನ್ನೆಲ್ಲ ನಾನು ನೋಡ್ಕೊತೀನಿ, ನನ್ನ ಗಂಟ್ಲು ಒಣಗ್ತಾ ಇದೆ, ಕುಡಿಯೋಕೆ ಏನಾದರೂ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಸರಿ, ಇವಾಗಲೇ ಕಳಿಸ್ಕೊಡ್ತೀನಿ ಅಂತ ಕ್ವಾಟ್ಲೆ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಚಟ್ಟ ಕಟ್ತಾ ಇರ್ತಾರೆ ಗಂಡು ಮಕ್ಕಳು. ಆಗ ಭದ್ರ ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಾರೆ, ಅಣ್ಣ ಚಟ್ಟ ಕಟ್ಟೋದು ಹೆಂಗಿರ್ಬೇಕು ಅಂದ್ರೆ ತಳ್ಳಿಲಿ ಯಾರು ಕಟ್ಟಿರಬಾರ್ದು, ಯಾರು ನೋಡಿರಬಾರ್ದು. ಮೆರವಣಿಗೆಯಲ್ಲಿ ಪಲ್ಲಕ್ಕಿ ಎತ್ಕೊಂಡು ಹೋಯ್ತಾರ ನೋಡು, ಹಂಗೆ ಕಾಣಿಸ್ಬೇಕು ಕನ್ನಡ. ಯಾಕಂದ್ರೆ ಅಮ್ಮಮ್ಮನಿಗೆ ಇದೆಲ್ಲ ಕೊನೆ ಆಸೆ ಆಗಿತ್ತು, ಹಂಗೆ ಕಟ್ಕೊಡ್ಬೇಕಾಯ್ತೆ ಅಂತ ಹೇಳಿದಾಗ, ಆಯ್ತು ಕೊಡ್ರಿ, ನಮ್ಮ ಕೆಲಸ ಮುಗಿದ್ಮೇಲೆ ನೀವೇ ನೋಡಿ ಅಂತ ಹೇಳ್ತಾರೆ ವ್ಯಕ್ತಿ. ಈ ಕಡೆ ನೋಡಿದ್ರೆ ಕ್ವಾಟ್ಲೆ ಅಡಿಗೆ ಮಾಡೋರ ಹತ್ರ ಬಂದ್ಬಿಟ್ಟು, ತಿಮ್ಮಣ್ಣ ಅಡಿಗೆ ಹೆಂಗಿರ್ಬೇಕಂದ್ರೆ ಇಡೀ ಮದುವೆ ಊಟ ಮಾಡಿಸಿದ್ರೆ ಹೆಂಗ್ ಊಟ ಮಾಡಿ ತೃಪ್ತಿ ಪಡ್ತಾ ಇದ್ರು ಜನ, ಹಾಗೆ ನಾನು ಸತ್ತಾಗ ಅದೇ ಥರ ಅಡುಗೆ ಮಾಡಿಸ್ಬೇಕಂತ ಅವ್ರ ಕೊನೆ ಆಸೆ ಆಗಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿರ್ಬೇಕು, ಅದೇನು ಬೇಕು ಹೇಳು, ಈಗಲೇ ತರಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಬೇಡ ಕ್ವಾಟ್ಲೆ, ಅಡುಗೆ ಆದಮೇಲೆ ಆಮೇಲೆ ಊಟ ಆದಮೇಲೆ ಹೇಳು ನನಗೆ ಅಂತ ಹೇಳ್ತಾರೆ ವ್ಯಕ್ತಿ. ಸರಿ ತಿಮ್ಮಣ್ಣ, ಜನ ಎಲ್ಲ ಬಂದ್ಬಿಡ್ತಾರೆ, ಅದೇನು ಕೆಲಸ ಬಿರ್ನೆ ಮುಗಿಸು. ಈ ಕಡೆ ನೋಡಿದ್ರೆ ಮನೆಯವರೆಲ್ಲ ಭಾಗೀರಥಿ ಅಜ್ಜಿ ಹತ್ರ ಸೇರಿರ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ಅವ್ವ ನಾನು ಒಬ್ಬಳನ್ನೇ ಮಾಡಿ ಬಿಟ್ಟು ಹೊಂಟಲ್ಲೇ, ನಾನು ಅವ್ವ ಅಂತ ಯಾರನ್ನ ಕರೀಲಿ ಅಂತ ಸಾವಿತ್ರಿ ಅವರು ಕೂಗಾಡಿ ಅಳ್ತಾ ಇರ್ತಾರೆ. ಅಂತ ಹೇಳ್ತಾರೆ, ರಾತ್ರಿ ತಾನೇ ಗುಂಡ್ಕಲ್ ಇದ್ದಂಗೆ ಇದ್ದಲ್ಲ ಅಮ್ಮಮ್ಮ, ಆ ದೇವ್ರು ಯಾಕೆ ನಿನಗೆ ಕರುಣೆ ತೋರಿಸ್ಲಿಲ್ಲ, ಯಾಕೆ ಕರ್ಕೊಂಡ್ಬಿಟ್ಟ, ಇದ್ದೇಳು ಅಮ್ಮಮ್ಮ ಅಂತ ಅಳ್ತಾ ಇರ್ತಾರೆ ವಿನಂತಿ. ಬರೋ ಜನ ಎಲ್ಲ ಹಾಗೆ ಬಂದು ಭದ್ರ ಅಜ್ಜಿಗೆ ಹೂವಿನ ಹಾರನ ಅರ್ಪಣೆ ಮಾಡ್ತಾ ಇರ್ತಾರೆ. ಕ್ವಾಟ್ಲೆ ಭದ್ರ ಅಜ್ಜಿ ಪಕ್ಕ ನಿಂತಾಗ ಕೈ ಸನ್ನೆಯಲ್ಲಿ ಕ್ವಾಟ್ಲೆನ ಸನ್ನೆ ಮಾಡ್ತಾರೆ. ನಾವು ಮುಚ್ಚಿಟ್ಟಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತಂತ ಕ್ವಾಟ್ಲೆ ಬೇರೆ ಗಾಬರಿ ಆಗ್ಬಿಡ್ತಾರೆ. ಭದ್ರ ಅಜ್ಜಿ ನೋಡಿದ್ರೆ ನಿಧಾನವಾಗಿ ಕಣ್ ತೆಗೆದು ನೋಡ್ತಿರ್ತಾರೆ. ಸುತ್ತಲೂ ಕೂತಿರೋರು ಎಲ್ಲರೂ ಅಳ್ತಾ ಇರ್ತಾರೆ ಅಮ್ಮಮ್ಮನ ನೆನ್ಸ್ಕೊಂಡು. ಕ್ವಾಟ್ಲೆ ಮತ್ತೆ ಭದ್ರ ಅಜ್ಜಿ ಫ್ಲಾಶ್ ಬ್ಯಾಕಿಗೆ ಹೋಗ್ತಾರೆ. ಅವರಿಬ್ರು ಒಂದಾಗ್ಬೇಕಂದ್ರೆ ನಾನು ಏನ್ ಮಾಡೋಣ ಅಂತ ಕೇಳ್ತಾರೆ ಭದ್ರ ಅಜ್ಜಿ. ಅಮ್ಮ, ಅವರಿಬ್ರು ಹಂಗಿರೋದ್ ನೋಡ್ತಾ ಇದ್ರೆ ಸತ್ರೆ ಅದೇ ನಿನ್ ಕೊನೆ ಆಸೆ ಅಲ್ವೇ, ಇದ್ದಾಗಾದ್ರೂ ಆಸೆ ಪಟ್ಟಂಗೆ ಬದುಕ್ಲಿಲ್ಲ ಅಂತ ಪಾಪ ಪ್ರಜ್ಞೆಯಿಂದ ಆದ್ಲು, ಇಬ್ರು ಒಟ್ಟಿಗೆ ಸೇರೋ ಚಾನ್ಸಸ್ ಅದೇ, ಬಾ ಎದ್ದಳು ಹೋಗಮ್ಮ ಅಂತ ಕ್ವಾಟ್ಲೆ ಹೇಳ್ತಾರೆ. ಈ ಕಡೆ ಭದ್ರಾಜಿ ಬಹಳ ಯೋಚನೆ ಮಾಡಿ ಹೇಳ್ತಾರೆ, ಸತ್ರೆ ಅವ್ರಿಬ್ರು ಒಂದಾಯ್ತಾರೆ ಅನ್ನೋದಾದ್ರೆ ಸತ್ಯ ಅವ್ರಿಬ್ರನ್ನ ಒಂದ್ ಮಾಡ್ತೀನಿ ಕಣ್ಲಾ. ಇವಾಗ ಕ್ವಾಟ್ಲೆ ಹೇಳ್ತಾರೆ, ಅಜ್ಜಮ್ಮ ಅದೇನ್ ಮಾತು ಅಂತ ಮಾತಾಡ್ತಾ ಇದೀಯಾ, ನಾನೇನೋ ತಮಾಷೆಗೆ ಹೇಳ್ದೆ, ಅದಕ್ಕೆ ನೀನ್ ಸತ್ತೋಯ್ತೀನಂದ್ರೆ ಹೆಂಗ್ ಹೇಳು ಅಂತ ಕೇಳ್ತಾರೆ ಕ್ವಾಟ್ಲೆ. ಕಳ್ಳನ್ ಮಗ್ಲೆ, ನಾನ್ ಯಾಕ್ಲ ಸಾಯ್ಲಿ, ಇನ್ನು ಅವ್ರಿಬ್ರು ಒಂದಾಗದನ್ನ ನೋಡ್ಬೇಕು, ನನ್ ಮರಿ ಮೊಮ್ಮಗನ ಎತ್ಕೊಂಡ್ ಮುದ್ದಾಡ್ಬೇಕಂತ ಆಸೆ ಇಟ್ಕೊಂಡಿದೀನಿ. ಅಂತವಳು ನಾನ್ ಸತ್ತೋಗಿ ಮ್ಯಾಕ್ ಹೋಗಿ ನಾನ್ ನೆಮ್ಮದಿಯಾಗಿ ಇರಕ್ಕಾಗುತ್ತೆಯೇ, ಆದ್ರೆ ಅವ್ರಿಬ್ರು ಒಂದಾಗ್ಬೇಕು ಅಂತಂದ್ರೆ ನಾನು ಅವ್ರ ಕಣ್ ಮುಂದ್ಗುಟೆ ಸಾಯ್ಬೇಕು ಅಂತ ಭದ್ರಾಜ್ಜಿ ಹೇಳಿದಾಗ ಕ್ವಾಟ್ಲೆ ಹೇಳ್ತಾರೆ, ಅಯ್ಯಯ್ಯೋ ಅಜ್ಜಮ್ಮ ಸುಮ್ಕೆ ನನ್ ತಲೆ ತಿನ್ಬೇಡ, ಅದು ಏನು ಅಂತ ನೆಟ್ಗೆ ಹೇಳು ಅಂತ ಕೇಳ್ತಾರೆ ಕ್ವಾಟ್ಲೆ. ಭದ್ರಾಜ್ಜಿ ಹೇಳ್ತಾರೆ, ಲೇ, ಸಾಯೋದು ಅಂದ್ರೆ ತಮಾಷೆನೂ ಅಲ್ಲ, ಸತ್ಮ್ಯಾಕು ಅವ್ರನ್ನ ನೋಡಕ್ ಆಗಕ್ಕಿಲ್ಲ, ನನ್ಗೆ ಚೆನ್ನಾಗ್ ಗೊತ್ತಿದೆ, ಆದ್ರೆ ಅದೇ ಸಾವನ್ನ ನಾವಿಬ್ರು ತಮಾಷೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ, ಅದ್ ಏನ್ ಹೇಳ್ತಾ ಇದೀಯ ಅಜ್ಜವ್ವ ನೀನು ಅಂತ ಕ್ವಾಟ್ಲೆ ಕೇಳ್ತಾರೆ. ನೋಡ್ಲಾ, ನಮ್ಮಿಬ್ರು ಮೊಮ್ಮಕ್ಕಳು ಒಂದೈತಾರ ಅಂದ್ಮೇಲೆ ನಾನು ಏನ್ ಮಾಡೋದಕ್ಕೂ ಸಿದ್ಧ, ಅಂತದ್ರಲ್ಲಿ ಸತ್ತಂಗೆ ನಾಟಕ ಆಡಕ್ಕೆ ಆಗಕ್ಕಿಲ್ವೇ. ಕ್ವಾಟ್ಲೆ ಕೇಳ್ತಾರೆ, ಏನು ನಾಟಕವೇ, ನಾನ್ ಸತ್ತಂಗೆ ನಾಟಕ ಮಾಡ್ತೀನಿ, ನೀನು ಅದು ದಿಟ ಅಂತ ನಂಬಿಸ್ಬೇಕು ಅಂತ ಭದ್ರಾಜ್ಜಿ ಹೇಳ್ತಾರೆ. ಅಮ್ಮಮ್ಮ ನಾನ್ ಹೆಂಗ್ ನಂಬ್ಸಕ್ಕಾಯ್ತದು. ಆಗ ಭದ್ರಾಜ್ಜಿ ಹೇಳ್ತಾರೆ, ನೀನು ಡಾಕ್ಟರ್ನ ಕರ್ಕೊಂಬಂದು ನಾನು ಸತ್ತೋಗಿದ್ದೀನಿ ಅಂತ ಅವ್ರ ಬಾಯಲ್ಲಿ ಹೇಳಿಸ್ಬಿಡು, ಆಮೇಲೆ ಎಲ್ಲ ಅವ್ರು ನಂಬ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಭದ್ರಾಜ್ಜಿ. ಇಷ್ಟ್ ಮಾಡ್ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಸರಿ ಅಜ್ಜವ್ವ ಅಂತ ಕ್ವಾಟ್ಲೆ ಹೇಳಿದಾಗ ಭದ್ರಾಜ್ಜಿ ಹೇಳ್ತಾರೆ, ಏನ್ಲ ಮೊಮ್ಮಗನೇ, ಏನೇ ವಿದ್ಯಾ, ನಂತವನ್ನೇ ಮಷ್ಕಿರಿ ಮಾಡ್ತಾ ಇದ್ದೀರಾ, ನೋಡ್ತಾ ಇರಿ ನಾಳೆ ನಿಮ್ಮಿಬ್ರಿಗೂ ಹಲ್ವಾ ಕೊಡ್ತೀನಿ ಅಂತ ಇಬ್ರು ನೆನ್ಪು ಮಾಡ್ಕೋತಾರೆ. ಈ ಕಡೆ ನೋಡಿದ್ರೆ ಕ್ವಾಟ್ಲೆ ಡಾಕ್ಟರ್ನ ಕನ್ವೈನ್ಸ್ ಮಾಡ್ತಾ ಇರ್ತಾರೆ, ಹೇಗಾದ್ರೂ ಮಾಡಿ ಸುಳ್ಳು ಹೇಳಿ ಅಂತ. ಡಾಕ್ಟರ್ ಹೇಳ್ತಾರೆ, ಏನು ತಮಾಷೆ ಮಾಡ್ತಾ ಇದ್ದೀರಾ, ಈ ತರ ಸುಳ್ಳೆಲ್ಲ ನನ್ನ ಹತ್ರ ಹೇಳಕ್ ಆಗೋದಿಲ್ಲ. ಕ್ವಾಟ್ಲೆ ಹೇಳ್ತಾರೆ, ಡಾಕ್ಟ್ರೆ 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ, ಅದ್ರಾಗೆ ಅವ್ರಿಬ್ರು ಒಂದ್ ಮಾಡೋದಿಕ್ಕೆ ಒಂದ್ ಸುಳ್ಳು ಹೇಳಕ್ ಆಗಕ್ಕಿಲ್ವೇ, ಅವ್ರಿಬ್ರು ಒಂದಾಗ್ಬೇಕು ಅನ್ನೋದು ನಮ್ಮ ಅಜ್ಜವನ ಆಸೆ, ಅದಕ್ಕೋಸ್ಕರ ಅವ್ರು ಇಷ್ಟೊಂದು ದೊಡ್ಡ ನಾಟಕ ಮಾಡ್ತಾ ಇದ್ದಾರೆ. ಡಾಕ್ಟ್ರೆ, ಅವ್ರಿಬ್ರು ಒಂದಾಗೋದಕ್ಕೆ ಇದೊಂದು ಸಹಾಯ ಮಾಡಿ, ಪುಣ್ಯ ಕಟ್ಕೊಳ್ಳಿ ಡಾಕ್ಟ್ರೆ ಅಂತ ಕೇಳ್ಕೊತಾರೆ ಕ್ವಾಟ್ಲೆ. ಸರಿ, 2 ಜೀವ ಏನೋ ಒಂದಾಗ್ಬೇಕಂತ ಕೇಳ್ಕೊತಾ ಇದ್ದೀರಾ, ಹೇಳ್ತೀನಿ ನಡೀರಿ ಅಂತ ಡಾಕ್ಟ್ರು ಸಹ ಒಪ್ಕೊಂಡಿರ್ತಾರೆ. ಕ್ವಾಟ್ಲೆ ಭದ್ರಾಜ್ಜಿನ ನೋಡ್ತಾ ಇದ್ದಕ್ಕಿದ್ದಂಗೆ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ಅಜ್ಜಮ್ಮ, ನಿನ್ನೆ ಗುಂಡ್ಕಲ್ ಇದ್ದಂಗಿದ್ದಲ್ಲ, ಇದ್ದಕ್ಕಿದ್ದಂಗೆ ನಮ್ಮನ್ನೆಲ್ಲ ಬಿಟ್ಟು ಹೋದೆಲ್ಲ ಅಜ್ಜಮ್ಮ, ಯಾಕೆ ನನ್ನನ್ನ ಬೈಯೋರು ಯಾರು ಹೇಳಜ್ಜಮ್ಮ. ಹಾಗೆ ಟವಲಲ್ಲಿ ಗಾಳಿ ಹೊಡಿತಾ ಹಾಗೆ ಮರೆಮಾಚಿ ಅಜ್ಜಮ್ಮನ ಹತ್ರ ಮಾತಾಡ್ತಾರೆ ಕ್ವಾಟ್ಲೆ. ಅಜ್ಜಮ್ಮ, ಯಾಕಿಂಗಾಡಿಯ, ಸುಮ್ಕೆ ಮಲ್ಕೊಳಕ್ ಆಗಕ್ಕಿಲ್ವಿ ಅಂತ ಕೇಳ್ತಾರೆ ಕ್ವಾಟ್ಲೆ. ನಿನ್ ಗೋಳು. ಭದ್ರಾಜ್ಜಿ ಹೇಳ್ತಾರೆ, ಏನ್ಲ ಕ್ವಾಟ್ಲೆ ಇದು, ಸತ್ಮೇಲೆ ಇದೆಲ್ಲ ಮಾಡು ಅಂತ ಹೇಳಿದ್ದ ಆಟೆಯ, ಆದ್ರೆ ಇವರು ನನ್ನ ನಾಟಕಕ್ಕೆ ಜಾತ್ರೆ ಮಠದಲ್ಲಿ ವ್ಯವಸ್ಥೆ ಮಾಡ್ಬಿಟ್ಟಿದಾರಲ್ಲ. ಆಗ ಕ್ವಾಟ್ಲೆ ಹೇಳ್ತಾರೆ, ಅಂದ್ರೆ ನಿನ್ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಅರ್ಥ ಅಜ್ಜಮ್ಮ, ಅಂದ್ರೆ ನಾನು ಅನ್ಕೊಂಡಂಗೆ ಆಗ್ಬಿಡ್ತನ್ನು, ಏನ್ಲ ಇದು ವಿದ್ಯೆನೆ ಬಂದಿಲ್ವಲ್ಲ ಅಂತ ಕೇಳ್ತಾರೆ ಅಜ್ಜಮ್ಮ. ಚಂಪಾ ಫೋನ್ ಮಾಡಿ ವಿಷ ಮುಟ್ಸಿದಾಳೆ,
ಇನ್ನೇನು ಬಂದ್ಬಿಡ್ತಾರೆ ಇರು ಅಂತ ಕ್ವಾಟ್ಲೆ ಹೇಳ್ತಾರೆ. ಆಗ ಭದ್ರಾಜ್ಜಿ ಹೇಳ್ತಾರೆ, ನಾನು ಹೇಳಿದ್ದನ್ನ ನೆನಪಲ್ಲಿ ಇಟ್ಗ. ಸರಿ ಸುಮ್ಕೆ ಮನಕ ಅಂತೇಳಿ ಮತ್ತೆ ಅಳಕ್ಕೆ ಶುರು ಮಾಡ್ತಾರೆ ಕ್ವಾಟ್ಲೆ. ಅಷ್ಟರಲ್ಲಿ ಒಬ್ಬ ಹೆಂಗ್ಸು ಬಾಯಿ ಬಿಡ್ಕೊಂಡು ಅಳ್ತಾ ಬಂದು, ಅಕ್ಕ ಏನಕ್ಕ ಹಿಂಗಾಗೋಯ್ತಲ್ಲಕ್ಕ ಅನ್ಕೊಂಡ್ ಬರ್ತಾರೆ. ಒಂದ್ಸಲ ಭದ್ರಾಜ್ಜಿ ಅನ್ಕೊಂತಾರೆ, ಅಯ್ಯೋ ಈಗ ಕೆಂಪಿ ಬೇರೆ ಬಂದ್ಬಿಟ್ಲಲ್ಲ ಅಕ್ಕ, ನೀನ್ ಇಷ್ಟು ಬಿರ್ನೆ ದಿಢೀರ್ ಅಂತ ಹೋಯ್ತಿ ಅಂತ ಅಂದ್ಬಿಟ್ಟು ಕನ್ಸು ಕಂಡಿರ್ಲಿಲ್ಲ ಕಣೆ. ನಿನ್ನೆ ತಾನೇ ನಿಮ್ ಮನೆಗ್ ಬಂದಿದ್ದಾಗ ಕಾಪಿ ಕುಡ್ಕೊಂಡೇ ಹೋಗ್ಬೇಕಂದೆ ನೀನು. ನನ್ ಕೆಲ್ಸ ಅದೇ ಅಂತ ಹೊಂಟೋದೆ. ಹಿಂಗ್ ಹೊಂಟೋಯ್ತಿ ಅಂತ ನನಗೆ ಮುಂದೆನೆ ಗೊತ್ತಿದ್ದಿದ್ರೆ ಕಾಪಿ ಕುಡ್ಕೊಂಡು ಇನ್ನೂ 1 ಗಂಟೆ ನಿನ್ ಜೊತೆ ಮಾತಾಡ್ಕೊಂಡು ಇದ್ದೋಯ್ತಾ ಇದ್ದೆಲ್ಲಕ್ಕ. ಸಿಕ್ಕಾಗೆಲ್ಲ ಎಲೆ ಅಡಿಕೆ ತಗೋ ಅಂತ ಕಟ್ ಎಲೆ ಕೊಡ್ತಾ ಇದ್ದೆ. ನೀ ಯಾರೇ ನನಗೆ ಎಲೆ ಅಡಿಕೆ ಕೊಡೋರು ಅಂತ ಗೋಗಾಡ್ಕೊಂಡ್ ಅಳ್ತಾ ಇರ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾರೆ, ಅಕ್ಕ ಇನ್ನು ಶಾನೆ ಹೊತ್ತಳ್ಬೇಕು, ನಿನಗೆ ಸುಸ್ತಾಗೋಗುತ್ತೆ, ಅಲ್ಲೋ ಕುತ್ಗಳಕ್ಕ ಅಂತ ಹೇಳ್ತಾರೆ. ಮತ್ತೆ ಭದ್ರಾಜ್ಜಿ ಕ್ವಾಟ್ಲೆಗೆ ಸನ್ನೆ ಮಾಡಿ ಕರೀತಾರೆ. ಮತ್ತೆ ಯಾರಿಗೂ ಗೊತ್ತಾಗ್ದಾಗೆ ಗಾಳಿ ಹೊಡಿತಾ ಅಜ್ಜಮ್ಮ ಅಂತ ಟವಲ್ ಅಡ್ಡ ಹಿಡ್ಕೊಂಡು ಮಾತಾಡ್ತಾರೆ ಭದ್ರಾಜ್ಜಿ ಹತ್ರ. ಏ ಅಜ್ಜವ, ಯಾರಾದ್ರೂ ನೋಡಿದ್ರೆ ನಮ್ ಪ್ಲಾನು ಎಕ್ಕುಟ್ಟು ಹೋಗಕ್ಕಿಲ್ವೇ, ಅದೇನ್ ಹೇಳು ಅಂತ ಹೇಳ್ತಾರೆ ಕ್ವಾಟ್ಲೆ. ಕಳ್ಳನ್ ಮಗನೇ, ನಾನು ನೋಡ್ಬೇಕು, ಕನ್ನಡಕ ತಂದು ಇಟ್ಕೊಂಡಿರು, ನನ್ ಕಣ್ಣಿಗೆ ಹಾಕು ಅಂತ ಹೇಳಿದ್ದೆ ತಾನೇ, ಇಲ್ಲಲ್ಲ ಕನ್ನಡಕ ಅಂತ ಕೇಳ್ತಾರೆ ಭದ್ರಾಜ್ಜಿ. ಅಯ್ಯೋ ಅಜ್ಜವ, ತಂದು ಮಡ್ಕೊಂಡಿದೀನಿ, ಗಡಿಬಿಡಿಲಿ ಮರ್ತೋಗ್ಬಿಟ್ಟಿದೀನಿ, ಇರು ಹಾಕ್ತೀನಂತ ಮತ್ತೆ ಜೋರಾಗಿ ಅಳಕ್ ಶುರು ಮಾಡ್ತಾರೆ ಕ್ವಾಟ್ಲೆ. ಕ್ವಾಟ್ಲೆ, ಬಿಸ್ಲಾಗ ತಿರ್ಗಾಡುವಾಗ ಅದೆಂತದು ಕೂಲಿಂಗ್ ಗ್ಲಾಸ್ ಅಂತಾರಲ್ಲ, ತಂದ್ಕೊಡ್ಲಾ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಒಂದಲ್ಲ 10 ಅಂಗಡಿ ಹುಡುಕೊಂಡು ನಿನ್ಗೋಸ್ಕರ ಕೂಲಿಂಗ್ ಗ್ಲಾಸ್ ತಂದಿನಿ ಅಜ್ಜವ್ವ. ಅದಕ್ಕಿದ್ದಾಗಾದ್ರೂ ನಿನ್ನ ಆಸೆ ತೀರ್ಸಕ್ ಆಗ್ಲಿಲ್ಲ ಅಜ್ಜವ್ವ, ಈಗಲಾದ್ರೂ ಈ ಕೂಲಿಂಗ್ ಗ್ಲಾಸ್ ಹಾಕಿ ನಿನ್ನ ಆಸೆ ತೀರಿಸ್ತೀನಿ ಅಜ್ಜವ್ವ ಅಂತ ಹಾಕಕ್ ಹೋಯ್ತಾರೆ ಕ್ವಾಟ್ಲೆ. ಅಷ್ಟರಲ್ಲಿ ಭದ್ರಾ ನಿಲ್ಸು ಅಂತ ಹೇಳ್ಬಿಡ್ತಾರೆ. ಏನ್ಲ ಮಾಡ್ತಾ ಇದೀಯಾ? ಕ್ವಾಟ್ಲೆ ಹೇಳ್ತಾರೆ, ಅಜ್ಜಮ್ಮನ ಕಡೆ ಆಸೆ ತೀರಿಸ್ತಾ ಹೋಗ್ಬಿಟ್ರೆ ಆತ್ಮಕ್ಕೆ ಶಾಂತಿ ಸಿಗಕ್ಕಿಲ್ಲ ಅಂತಮ್ಮ, ಅದಕ್ಕೆ ಅವ್ರ ಕಡೆ ಆಸೆ ಏನೇ ಇದ್ರೂ ನೆರವೇರಿಸ್ಬಿಡ್ಬೇಕು. ಏನ್ ಹೇಳು, ಒಂದು ಬಿಡ್ದಂಗೆ ನೆರವೇರಿಸ್ಬಿಡ್ಬೇಕು ಅಂತ ಹೇಳ್ತಾರೆ ಕ್ವಾಟ್ಲೆ. ಆಗ ಶಿವರಾಮೇಗೌಡ್ರು ಹೇಳ್ತಾರೆ, ಲೇ ಭದ್ರಾ ಹಾಕ್ಲಿ ಬಿಡ್ಲಾ, ಓನ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅಳ್ತಾರೆ ಶಿವರಾಮೇಗೌಡ್ರು. ಆಗ ಅಜ್ಜಿ ಆಸೆ ಅಂತೆ ಕನ್ನಡಕನ ಹಾಕ್ತಾರೆ ಕ್ವಾಟ್ಲೆ. ಭದ್ರಾ ಅಜ್ಜಿ ಕನ್ನಡಕ ಹಾಕಿದ ತಕ್ಷಣ ಎಲ್ರನ್ನ ನೋಡೋಕೆ ಶುರು ಮಾಡ್ತಾರೆ ಸುತ್ತಲೂನು. ಆಗ ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಹೆಂಗೋ ಸದ್ಯಕ್ಕೆ ಕನ್ನಡಕ ಹಾಕ್ತಾ ನಾ ಇಲ್ಲಿ ಏನೇನ್ ನಡೀತದ ಅನ್ನೋದು ನೆಮ್ಮದಿಯಾಗಿ ನೋಡ್ಬೋದು. ಸುಮ್ಕೆ ಹೇಳ್ಬಾರ್ದು, ನನ್ ಮಗ ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿದಾನೆ. ನಟ್ಟಿಯವ್ರ ಆಟೆಯ ನಾನು ಹೇಳ್ದಂಗೆ ಸಿದ್ಧ ಆಗಿದ್ದಾರೆ. ಎಲ್ರು ದಿಟವಾಗ್ಲು ಮನ್ಸಾರೆ ಅಳ್ತವ್ರೆ, ಎಲ್ರಿಗೂ ನನ್ ಮೇಲೆ ಶಾನೆ ಪ್ರೀತಿ ಅದೇ ಬಿಡು ಅಂತ ಮನ್ಸೊಳಕ್ಕೆ ಅನ್ಕೊಂತಾರೆ. ಆಗ ಭದ್ರಾಜ್ಜಿ ನಾನು ನೋಡಕ್ ಬಂದವರೆಲ್ಲ ಒಂದೊಂದೇ ಹೂವಿನಾರ ತಗೊಂಬಂದು ಕೊರಳಿಗೆ ಹಾಕ್ತಾನೆ ಇರ್ತಾರೆ. ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ಬಹಳದ್ದು ಹೆಣಬಾರ ಅಂತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಈ ಹಾರನೇ ಭಾರ ಆಯ್ತದೆ ಅಂತ ಮತ್ತೆ ಕ್ವಾಟ್ಲೆಗೆ ಸನ್ನೆ ಮಾಡಿ ಕರೀತಾರೆ. ಮತ್ತೆ ಅಳ್ತಾ ಟವಲಲ್ಲಿ ಮರೆ ಮಚ್ಕೊಂಡು ಏನ್ ಅಜ್ಜವ ಅಂತ ಕೇಳ್ತಾರೆ ಕ್ವಾಟ್ಲೆ, ನನ್ ಕುತ್ತಿಗೆ ಇರ್ಲಿ ಇರೋ ಹಾರವೆಲ್ಲ ತೆಗ್ದಾಕ್ಲಾ, ಹಾರವ ತಡ್ಕೊಳಕ್ ಆಯ್ತಾ ಇಲ್ಲ, ಹೀಗೆ ಬಂದವ್ರು ಯಾರು ಹಾರ ಹಾಕ್ಬಾರ್ದು, ಹಂಗ್ ನೋಡ್ಕೋ ಅಂತ ಹೇಳ್ತಾರೆ. ಅಜ್ಜವ ನೀನ್ ಹಿಂಸೆ ಇರು, ಏನೋ ಒಂದ್ ಮಾಡ್ತೀನಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಅಜ್ಜವ ನೀನ್ ಇರೋ ಗಂಟ ಒಂದ್ ಸಣ್ಣ ಭಾರನು ಹಿಡಿಯಕ್ ನಾವ್ ಬಿಟ್ಟಿಲ್ಲ, ನೋಡಿದ್ರೆ ಈ ಹಾರದ ಭಾರನೆಲ್ಲ ಹೆಂಗ್ ಓರ್ತಾ ಇದೀಯ ಅಜ್ಜವ. ಅಜ್ಜವ ನಿನ್ ಕೈಲಿ ಸಣ್ಣದ ಭಾರ ಓರೋದು ನನ್ ಕೈಲಿ ನೋಡಕ್ ಆಯ್ತಾ ಇಲ್ಲ ಅಜ್ಜವ, ಈ ಹಾರನೆಲ್ಲ ತೆಗಿತೀನಿ ಅಜ್ಜವ, ಹಾರನೆಲ್ಲ ತೆಗಿತೀನಿ ಅಂತ ಒಂದೊಂದಾಗಿ ಹಾರನ ತೆಗಿತಾರೆ ಕ್ವಾಟ್ಲೆ. ಒಬ್ಬ ವ್ಯಕ್ತಿ ಹಾರ ತಗೊಂಡು ಅಲ್ಲಿಗೆ ಬಂದಾಗ ಕ್ವಾಟ್ಲೆ ಹೇಳ್ತಾರೆ, ಅಯ್ಯೋ ಅಣ್ಣ, ಯಾರು ನಮ್ಮ ಅಜ್ಜವನ್ ಕುತ್ತಿಗೆಗೆ ಹಾರ ಹಾಕ್ಬೇಡಿ, ನನ್ ಕೈಲಿ ಕೊಡಿ ಅಂತ ಹೇಳಿ ಇಸ್ತಿಡ್ತಾರೆ. ಶಿವರಾಮೇಗೌಡ್ರು ಅಳ್ತಾ ಹೇಳ್ತಾರೆ, ಅಲ್ಲ ಕಣವ, ಎಲ್ಲ ವಿಷಯದಲ್ಲೂ ನನಗೆ ದಾರಿ ತೋರಿಸ್ತಾ ಇದ್ದೆ, ಆ ಮಟ್ಟಿಗೆ ಆಲದ ಮರದಂಗಿದ್ದೆ, ಯಾಕವ್ವ ನಮ್ಮನ್ ಬಿಟ್ಟು ಹೋದೆ. ಮತ್ತೆ ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಈ ಅವನ ಮೇಲೆ ಎಷ್ಟು ಪ್ರೀತಿ ಮಾಡ್ಕೊಂಡಿದೀಯ ಶಿವರಾಮ, ಇವೆಲ್ಲ ದುಃಖ ಪಡೋದನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಸಂತೋಷ ಆಯ್ತದೆ, ಇನ್ನೊಂದ್ ಕಡೆ ನಿಮ್ಗೆಲ್ಲ ಸುಮ್ಕೆ ನೋವು ಕೊಡ್ತಾ ಇದೀನಲ್ಲ ಅಂತ ಸಂಕಟ ಆಯ್ತೈತೆ. ಏನ್ ಮಾಡ್ಲಿ, ಅವ್ರಿಬ್ಬರನ್ನ ಒಂದ್ ಮಾಡ್ಬೇಕಂದ್ರೆ ಈ ನಾಟಕ ಮಾಡ್ಲೇಬೇಕಾಗದೆ, ನನ್ನನ್ನ ಕ್ಷಮಿಸ್ಬಿಡಪ್ಪ ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರಾಜ್ಜಿ. ಅವರೆಲ್ಲ ಗೋಳಾಡ್ತಾ ಇದಾರೆ. ನನ್ ಕೈಲಿ ಬಯಸ್ಕೊಳ್ತಾ ಇದ್ದ ನನ್ ಮಗಳೇ ಅಳ್ತಾ ಇದ್ದಾಳೆ, ಆದ್ರೆ ಈ ಈಶ್ವರಿ ಮಾತ್ರ ನಾನ್ ಸತ್ರೆ ಸಾಕು ಅಂತ ಕಾಯ್ಕೊಂಡ್ ಕೂತಿರಂಗೆ ಒಳಗೆ ಸಂತೋಷ ಪಡ್ತಾ ಇರಂಗ ಅದಲ್ಲ ಅಂತ ಮನ್ಸೊಳಗೆ ಅನ್ಕೊಂತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ನಾಯಕರು ಹಾರ ತಗೊಂಡ್ ಬರ್ತಾರೆ. ನಾಯಕರು ಹೇಳ್ತಾರೆ, ಇವ್ರ ಆಯಸ್ ಇದ್ದಿದ್ದು ಇಷ್ಟೇ ಅನ್ಸುತ್ತೆ, ನಾವೆಲ್ಲ ಒಂದಿನ ಸಾಯ್ಲೇಬೇಕು, ಧೈರ್ಯ ತಂದ್ಕೊಳ್ಳಿ ಅಂತ ಎಲ್ರಿಗೂ ಧೈರ್ಯನ ಹೇಳ್ತಾರೆ ನಾಯಕರು. ವಿದ್ಯೆ ನೋಡಿದ್ರೆ ಸುದ್ದಿ ಗೊತ್ತಾಗಿದ ತಕ್ಷಣನೇ ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ ಅಳ್ತಾ. ಅಮ್ಮಮ್ಮ ಅಂತ ಒಳಗಡೆ ವಿದ್ಯೆ ಬಂದಿದ ತಕ್ಷಣ ಅವ್ರನ್ನ ನೋಡಿ ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಲೇ ವಿದ್ಯಾ ಕೊನೆಗೂ ಬಂದಲ್ಲೇ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣೆ ಅಂತ ಅನ್ಕೋತಾರೆ. ಬರ್ತಿದ್ದ ಹಾಗೆ ಅಮ್ಮಮ್ಮ ಅಂತ ಜೋರಾಗಿ ಅಳ್ತಾ ತಪ್ಕೊಂಡ್ಬಿಡ್ತಾರೆ. ತಾನೇ ಸಂದಾಗಿದ್ದಲ್ಲೇ ಅಮ್ಮಮ್ಮ, ನಿನ್ನೆ ಆಟೊಂದೆಲ್ಲ ಮಾತಾಡದೆ, ಇದಕ್ಕಿದ್ದ ಹಾಗೆ ನಿನ್ಗೆ ಏನಾಗೋಯ್ತು ಅಮ್ಮಮ್ಮ ಅಂತ ಜೋರಾಗಿ ಬಿಕ್ಕಿ ಅಳ್ತಾರೆ ವಿದ್ಯಾ. ನಿನ್ನೆ ಆದ್ರೂ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ನನ್ನನ್ನ ಬಿಟ್ಟು ಹೊಂಟೋದೆಲ್ಲ ಅಮ್ಮಮ್ಮ, ಈಗ ನನಗ್ ಬೈದು ಬುದ್ಧಿ ಹೇಳೋರು ಯಾರು, ನನ್ಗೆ ಪ್ರೀತಿಯಿಂದ ಅಕ್ರೆ ತೋರ್ಸೋರು ಯಾರು ಅಮ್ಮಮ್ಮ, ಹೊಸದ್ ಕುಡಿ ನೋಡ್ಬೇಕಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡು ನೋಡ್ದೇನೆ ಹಂಗೆ ಹೊಂಟೋಗ್ಬಿಟ್ಟಲ್ಲ ಅಮ್ಮಮ್ಮ ಅಂತ ಜೋರಾಗಿ ಅಳ್ತಾರೆ. ವಿದ್ಯೆ ಅಳೋದನ್ನ ನೋಡಿ ಭದ್ರಾ ಅಜ್ಜಿ ಅಳಕ್ಕೆ ಶುರು ಮಾಡ್ತಾರೆ.
ವಿದ್ಯಾ ನೋಡಿದ್ರೆ ಅಮ್ಮಮ್ಮ ಹೋಗ್ಬಿಟ್ರು ಅನ್ನೋ ಸತ್ಯ ಅರಗಿಸ್ಕೊಳಕ್ಕಾಗದೆ ತಲೆ ಚೊಚ್ಕೊಂಡು ಅಳ್ತಾ ಇರ್ತಾರೆ. ಮತ್ತೆ ಕ್ವಾಟ್ಲೆನ ಸನ್ನೆ ಮಾಡಿ ಕರೀತಾರೆ ಭದ್ರಾಜ್ಜಿ. ಮತ್ತೆ ಕ್ವಾಟ್ಲೆ ಅಳ್ತಾ ಟವಲ್ನ ಅಡ್ಡ ಇಟ್ಕೊಂಡು ಏನ್ ಅಜ್ಜವ್ವ ಅಂತ ಕೇಳ್ತಾರೆ. ಇವರೆಲ್ಲ ಅಳೋದ್ ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಕಣ್ಲಾ, ಹೆಂಗಾದ್ರೂ ಮಾಡಿ ಚೂರೆ ಒರೆಸ್ಬಿಡ್ಲಾ ಅಂತ ಕೇಳ್ತಾರೆ ಅಮ್ಮಮ್ಮ. ದೇವ್ರೇ, ಯಾಕಾದ್ರೂ ನಿನ್ ಜೊತೆ ಕೈ ಜೋಡಿಸ್ಬಿಟ್ನೋ ಅಂತ ಅನಿಸ್ತದೆ. ಇರು, ಏನೋ ಒಂದ್ ಮಾಡ್ತೀನಂತ ಮತ್ತೆ ಅಳ್ತಾ, ಇರನಾಗ ನಿನ್ನ ಹತ್ರ ಒಂದ್ ನೊಣನು ಬರಕ್ ಬಿಟ್ಟಿರ್ಲಿಲ್ಲ ಅಜ್ಜಮ್ಮ. ಈಗ ನೋಡು ನಿನ್ ಮುಖದ ಮೇಲೆ ಎಷ್ಟು ನೊಣ ಮುತ್ಕೊಂಡವೆ ಅಂತ ನೆಪ ಹಾಕೊಂಡು ಕಣ್ಣೀರನ್ನ ಒರೆಸ್ತಾರೆ ಕ್ವಾಟ್ಲೆ. ಶಿವರಾಮೇಗೌಡರು ಕೇಳ್ತಾರೆ, ಗೋವಿಂದ ಊರಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳಕ್ ಹೇಳಿದ್ಯಾ ಅಂತ. ಗೋವಿಂದ ಹೇಳ್ತಾರೆ, ಹ್ಞೂ ಅಣ್ಣ, ಅಲ್ಲಿ ಚಿಕ್ಕಪ್ಪನೇ ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಸ್ಥೆನೂ ಮಾಡ್ತವ್ರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಕೋಬೇಡ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಬರೋರೆಲ್ಲ ಬಂದ್ಬಿಟ್ರೆ ಬಿರ್ನೆ ತಗೊಂಡೋಗ್ಬಿಡೋಣ, ಜಲ್ದಿ ವ್ಯವಸ್ಥೆ ಮಾಡ್ಸು ಅಂತ ಹೇಳ್ತಾರೆ. ವಿದ್ಯೆಗೆ ಟೆನ್ಷನ್ ತಡಿಲಾರ್ದೆ ಅಮ್ಮಮ್ಮ, ನಾನು ವಿದ್ಯೆ ಬಂದಿದ್ದೀನಿ, ಎದ್ದೇಳು ಅಮ್ಮಮ್ಮ ಅಂತ ಮುಖನ ಹಿಡ್ಕೊಂಡು ಕೇಳ್ತಾರೆ. ನನ್ನ ಬಿಟ್ಟು ಹೋಗ್ಬೇಡ, ಮಾತಾಡು ಅಮ್ಮಮ್ಮ, ಕಣ್ಬಿಡು ಅಮ್ಮಮ್ಮ, ಕಣ್ಬಿಡು ಅಂತ ಅಳ್ತಾರೆ ವಿದ್ಯಾ. ಮತ್ತೆ ಕ್ವಾಟ್ಲೆನ ಸನ್ನೆ ಮಾಡಿ ಕರೀತಾರೆ ಭದ್ರಾಜ್ಜಿ. ಮತ್ತಿನ್ನೇನ್ ಅಜ್ಜಮ್ಮ ಅಂತ ಕೇಳ್ತಾರೆ ಟವಲ್ ಹೊತ್ಕೊಂಡು ಕ್ವಾಟ್ಲೆ. ಅಲ್ಲಿ ನೋಡ್ಲಾ ವಿದ್ಯಾ ನನ್ ಕಾಲ್ ಹಿಡಿದು ಅಲ್ಲಾಡಿಸ್ತವಳೆ. ಮೊದ್ಲೇ ಅವಳು ಡಾಕ್ಟರ್ ಓದ್ತವಳೆ, ಅದಕ್ಕಿಂತ ಹೆಚ್ಚಾಗಿ ಶಾನೆ ಬುದ್ಧಿವಂತೆ. ನಾಡಿ ಮಿಡ್ತಾ ನೋಡಿ ಕಂಡಿಡಿದ್ ಬಿಟ್ರೆ ಏನ್ಲಾ ಮಾಡೋದು, ಹಿಂಗಾದ್ರೂ ಮಾಡಿ ಅವಳನ್ನ ದೂರ ಸರ್ಸ್ಲಾ ಅಂತ ಹೇಳ್ತಾರೆ ಭದ್ರಾಜ್ಜಿ. ಅಯ್ಯೋ ನನಗೆ ಇನ್ನೂ ಎಷ್ಟು ಕಾಟ ಕೊಟ್ಟಿಯೋ ನಾ ಕಾಣೆ. ಅಯ್ಯೋ ಅತ್ತಿಯಮ್ಮ, ನಿಮ್ ದುಃಖ ನನಗೆ ಅರ್ಥ ಆಗ್ತದೆ. ನೀವು ಅಂದ್ರೆ ಅಜ್ಜಮ್ಮಗೆ ಶಾನೆ ಇಷ್ಟ. ನೀವ್ ಹಿಂಗತ್ರೆ ಅವ್ರು ಸಹಿಸಕ್ಕಿಲ್ಲ ಅತ್ತಿಯಮ್ಮ. ಇಂಥ ಟೈಮಲ್ಲಿ ನೀವ್ ಹಿಂಗ ಅಳಬಾರ್ದು ಅತ್ತಿಯಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡಿ ವಿದ್ಯಾನ ಸೈಡಿಗೆ ಕೂರಿಸ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ವಿನಂತಿ ಹೇಳ್ತಾರೆ, ಅವೋ ಅಮ್ಮಮ್ಮ ಹೆಂಗೋ ಹೋಗ್ಬಿಟ್ಲು, ಅವ್ರು ಇರೋ ತನಕ ನಮ್ಗೆ ಏನು ತೊಂದರೆ ಇರಲಿಲ್ಲ, ಇವಾಗ ಏನು ಮಾಡಿ ನಮಗೆ ಬೀದಿಲಿ ಹಾಕ್ಬಿಡ್ತಾರೋ ಏನೋ ಅಂತ ವಿನಂತಿ ಹೇಳಿದಾಗ ಸಾವಿತ್ರಿಯವ್ರು ಹೇಳ್ತಾರೆ, ಇರೇ ಒಂದು ನಿಮಿಷ, ನಾನು ಏನು ಮಾಡಬೇಕು ಅದು ಮಾಡ್ತೀನಿ ಅಂತ ಹೇಳಿ ಅಮ್ಮಮ್ಮನ ಮುಂದೆ ಕೂತ್ಕೊಂಡು ಅಳೋಕ್ಕೆ ಶುರು ಮಾಡ್ತಾರೆ ಆಸ್ತಿ ಸಲುವಾಗಿ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.